ಉತ್ತರದಲ್ಲಿ ಅಬ್ಬರಿಸಿದ್ದಾಯ್ತು, ದಕ್ಷಿಣದಲ್ಲಿ ದಾಂಗುಡಿಗೆ ಮೋದಿ ಸಿದ್ಧ. 2024ರ ಮಹಾಕಾಳಗಕ್ಕೆ ಮತ್ತಷ್ಟು ಹರಿತಗೊಳ್ತಿದೆ ಕೇಸರಿ ಬ್ರಹ್ಮಾಸ್ತ್ರ. 5 ರಾಜ್ಯಗಳ ಪ್ರಮುಖ 60 ಕ್ಷೇತ್ರಗಳೇ ಬಿಜೆಪಿಯ ಬಿಗ್ ಟಾರ್ಗೆಟ್. ಇದೇ ಹತನ ವಿಶೇಷ ನಮೋ ದಕ್ಷಿಣ ದಂಡಯಾತ್ರೆ. ನಾನು ದಿವ್ಯ ರಘುನಾಥ್. ಅಂತೂ ಇಂತೂ ಬಿಜೆಪಿ ಪಡೆಗೆ ಲೋಕಸಮರದ ಕುರಿತು ಇದ್ದ ಅದೊಂದು ಚಿಕ್ಕ ಆತಂಕ ಪಂಚರಾಜ್ಯ ಫಲಿತಾಂಶದ ನಂತರ ಮರೆಯಾಗಿದೆ. ಮೋದಿ ಎಂಬ ಮಾರ್ತುವನ್ನೇ ಮತ್ತಷ್ಟು ತೀಕ್ಷ್ಣವಾಗಿ ಬಳಸಿ ಕೇಸರಿ ಪಡೆ ಉತ್ತರದಲ್ಲಿ ಎದುರಾಳಿಗಳನ್ನ ಚುತ್ತು ಮಾಡಿದೆ. ಆದ್ರೆ ಈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಡೆ ತನ್ನ ಅದೊಂದು ಸಾಂಪ್ರದಾಯಿಕ ಅಸ್ತ್ರವನ್ನ ಅತ್ಯಂತ ಜಾಗರೂಕತೆಯಿಂದಲೇ ಬಳಸಿ ಸಖತ್ತಾಗಿ ಮತ ಪಡೆದಿತ್ತು. ಈಗ ಅದೇ ಬ್ರಹ್ಮಾಸ್ತ್ರವನ್ನೇ ದಕ್ಷಿಣದಲ್ಲೂ ಪ್ರಯೋಗಿಸಕ್ಕೆ, ಅದು ಕೂಡ ಮತ್ತಷ್ಟು ಹರಿತಗೊಳಿಸಿಕೊಳ್ಳೋ ಮೂಲಕ ಎಂಬ ಬಿಗ್ ನ್ಯೂಸ್ ಹೊರಬಿದ್ದಿದೆ. ಹಾಗಾದ್ರೆ ದಕ್ಷಿಣದ ಮೇಲೆ ತೀಕ್ಷ್ಣ ಚಿತ್ತ ನೆಟ್ಟಿರೋ ಕೇಸರಿ ಪಡೆ ಮೋದಿ ರಣಘೋಷದೊಂದಿಗೆ ಲೋಕಸಮರದ ಮಹಾಕಾಳಗಕ್ಕೆ ಸಿದ್ಧವಾಗ್ತಿರೋದು ಹೇಗೆ ಎಂಬುದನ್ನ ತೋರಿಸ್ತೀವಿ, ನೋಡಿ. ಬಿಜೆಪಿಯ ಉತ್ತರದ ಅಬ್ಬರಕ್ಕೆ ಎದುರಾಳಿಗಳು ಅಕ್ಷರಶಃ ನಿರುತ್ತರ. ಮೋದಿ ಮಣಿಸೋಕೆ ಸಾಕಷ್ಟು ಸರ್ಕಸ್ ಆರಂಭಿಸಿವೆ ವಿಪಕ್ಷಗಳು. ಪಂಚರಾಜ್ಯ ಫಲಿತಾಂಶ ಇನ್ನೂ ಅದರಿಂದ ಕಾಂಗ್ರೆಸ್ ಸೇರಿ ವಿಪಕ್ಷಗಳಿಗೆ ಹೊರಬರಲಾಗುತ್ತಿಲ್ಲ. ಅಲ್ಲದೆ ಕಾಂಗ್ರೆಸ್ಸಿಗಂತೂ ವಿಶೇಷವಾಗಿ ಅದನ್ನ ಇನ್ನೂ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಅದೇ ಕಾರಣಕ್ಕೆ ಎಲ್ಲ ಮಿತ್ರರ ಸಭೆ ಕರೆದು ಮುಂದೇನು ಎಂದು ಸಾಕಷ್ಟು ಚರ್ಚೆ ಮಾಡಿದೆ. ಅಲ್ಲದೆ ಈ ಸಭೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ INDIA ಕೂಟದ ಪ್ರಧಾನಿ ಅಭ್ಯರ್ಥಿ ಆಗಲಿ ಎಂಬ ಸಲಹೆಯೊಂದಿಗೆ ಅದೇ ಫೈನಲ್ ಆದರೆ ಸೂಕ್ತ ಎಂಬ ಮಾತು ಕೇಳಿ ಬಂದಿದೆ. ಈ ಮೂಲಕ ಕಾಂಗ್ರೆಸ್ ನೇತೃತ್ವದಲ್ಲೇ ಲೋಕಸಮರ ಯುದ್ಧಕ್ಕೆ ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಮುಂದೆ ಮೋದಿ ಮಾರುತಕ್ಕೆ ಹಣ್ಣುಗಾಯಿ ನೀರುಗಾಯಿ ಆದ್ರೂ ಅಚ್ಚರಿ ಇಲ್ಲ ಎಂಬ ಚಿಕ್ಕ ಆತಂಕ ಇನ್ನು ಲೋಕಸಮರಕ್ಕೆ 5 ತಿಂಗಳು ಇರುವಾಗಲೇ ಬಲಿಷ್ಠ ಪ್ರಾದೇಶಿಕ ಪಕ್ಷಗಳಲ್ಲೇ ಮೂಡಿರುವಂತಿದೆ. ಹೀಗೆ ವಿಪಕ್ಷಗಳು ಮೋದಿ ಎಂಬ ಬಿಜೆಪಿ ರಣಘೋಷದ ಎದುರು ಅಸ್ತಿತ್ವದ ಹೋರಾಟಕ್ಕೆ ಸಿದ್ಧವಾಗ್ತಿರೋ ವೇಳೆಯಲ್ಲೇ ಅತ್ತ ಕೇಸರಿ ಪಡೆಯಿಂದ ಮಹತ್ವದ ಸುದ್ದಿಯೊಂದು ಹೊರಬಿದ್ದಿದೆ. ಉತ್ತರದಲ್ಲಿ ಅಬ್ಬರದ ನಂತರ ದಕ್ಷಿಣದತ್ತ ಕಮಲ ಪಡೆ ಗಮನ. ದಕ್ಷಿಣದ ರಾಜ್ಯಗಳಲ್ಲಿ ಮತ್ತಷ್ಟು ಮೈಲೇಜ್ ಗಳಿಸೋಕೆ ಬಿಗ್ ತಯಾರಿ. ಕೇಸರಿ ಪಡೆ ಈಗ ಅಕ್ಷರಶಃ ಮೈ ಕೊಡವಿ ಪುಟಿದೆದ್ದಿದೆ. ಆ 3 ಭರ್ಜರಿ ಗೆಲುವು ಮೋದಿ ಪಡೆಯ ಮನೋಬಲವನ್ನ ಇಮ್ಮಡಿಯಲ್ಲ 100 ಮಡಿಗೊಳಿಸಿಬಿಟ್ಟಿದೆ. ಅದರಲ್ಲೂ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಉತ್ತರದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಮಣಿಸಿದ ಕಮಲ ಕಲಿಗಳು ಲೋಕಸಮರಕ್ಕೆ ತಮ್ಮೆಲ್ಲಾ ಪ್ರಯತ್ನ ಒಗ್ಗೂಡಿಸಿ ಭಾರಿ ಸಿದ್ಧತೆ ಆರಂಭಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಉತ್ತರದಲ್ಲಿ ಎದುರಾಳಿಗಳನ್ನ ಸಖತ್ತಾಗೆ ಮಣಿಸಿದ್ದಾಯಿತು. ಇದೇ ಟ್ರೆಂಡ್ ಅನ್ನ ದಕ್ಷಿಣದಲ್ಲೂ ಹೊಸ ರೀತಿಯಲ್ಲಿ ಮುಂದುವರೆಸೋಕೆ ಎಲ್ಲ ಪ್ಲಾನ್ ಮಾಡಿಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಷ್ಟೊಂದು ಬಲವಾಗಿಲ್ಲ. ಇಲ್ಲಿನ 5 ರಾಜ್ಯಗಳಲ್ಲಿ ವಿಪಕ್ಷಗಳೇ ಹೆಚ್ಚಿನ ಹಿಡಿತ ಹೊಂದಿರೋದು. ಅದರಲ್ಲೂ ಬಿಜೆಪಿಯ ಕಟ್ಟ ಎದುರಾಳಿ ಕಾಂಗ್ರೆಸ್ ದಕ್ಷಿಣದ 2 ರಾಜ್ಯಗಳಲ್ಲಿ ತನ್ನ ಹಿಡಿತ ಬಿಗಿಯಾಗಿಸಿದೆ. ಜಸ್ಟ್ 6 ತಿಂಗಳ ಅಂತರದಲ್ಲೇ ಕರ್ನಾಟಕವೂ ಸೇರಿ ತೆಲಂಗಾಣದಲ್ಲಿ ಕೈ ಮ್ಯಾಜಿಕ್ ಮಾಡಿದೆ. ಇದೇ ಸಂಗತಿ ಈಗ ಬಿಜೆಪಿಗೆ ಅತಿ ದೊಡ್ಡ ಸವಾಲಾಗಿ ಕಾಡುತ್ತಿರುವುದು. ಅದೇ ಕಾರಣಕ್ಕೆ ಬಿಜೆಪಿ ಕೂಡ ಲೋಕಸಮರದ ವೇಳೆಗೆ ದಕ್ಷಿಣದಲ್ಲಿ ಹೇಗಾದ್ರೂ ಮಾಡಿ ಉತ್ತಮ ಸ್ಕೋರ್ ಮಾಡೋಕೆ ಸಕಲ ತಯಾರಿ ಆರಂಭಿಸಿದೆ. ಉತ್ತರದಂತೆ ದಕ್ಷಿಣದಲ್ಲೂ ಜಯದ ಅಲೆ ವಿಸ್ತರಿಸೋಕೆ ಬಿಜೆಪಿ ತಂತ್ರವೇನು? ದಕ್ಷಿಣದಲ್ಲಿ ಕೇಸರಿ ಬಾವುಟ ಹಾರಿಸೋಕೆ ಬರ್ತಾರ ಮಧ್ಯಪ್ರದೇಶದ ಮೋಡಿಗಾರ?
ಉತ್ತರ ಭಾರತದ ಪ್ರಮುಖ 3 ರಾಜ್ಯಗಳನ್ನ ಗೆದ್ದು ಆತ್ಮವಿಶ್ವಾಸದ ಅಲೆಯಲ್ಲಿ ಲೋಕಸಮರ ಎದುರಿಸೋ ಉಮೇದಿನಲ್ಲಿರೋ ಬಿಜೆಪಿ ಮನೆಯಲ್ಲಿ ಮತ್ತೊಂದು ಸಂಗತಿ ಭಾರೀ ಸದ್ದು ಮಾಡುತ್ತಿದೆ. ಅದೇ ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಕುರಿತು. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕಂಡು ಕೇಳರಿಯದ ಜಯ ಸಾಧಿಸಿದ ನಂತರ ಅಲ್ಲಿ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಸಿಎಂ ಪಟ್ಟಕ್ಕೇರುತ್ತಾರಾ ಎಂಬ ಕುತೂಹಲ ಸಹಜವಾಗೇ ಇತ್ತು. ಆದರೆ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಸಿಎಂ ಸ್ಥಾನಕ್ಕೆ ಸೆಲೆಕ್ಟ್ ಮಾಡದೆ ಕೊಂಚ ಶಾಕ್ ನೀಡಿತ್ತು. ಆದರೀಗ ಕೇಂದ್ರ ಬಿಜೆಪಿಯ ಆ ನಿರ್ಧಾರದ ಹಿಂದೆ ದಕ್ಷಿಣದ ಲೆಕ್ಕಾಚಾರವೊಂದಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಹೌದು, 4 ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಮತ್ತು ಈ ಬಾರಿಯೂ ಚುನಾವಣೆಯಲ್ಲಿ ಅದ್ಭುತ ಗೆಲುವು ದೊರಕಿಸಿಕೊಟ್ಟ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಈ ಅವಧಿಗೆ ಯಾಕೆ ಮುಖ್ಯಮಂತ್ರಿ ಮಾಡಲಾಗಲಿಲ್ಲ ಎಂಬ ಪ್ರಶ್ನೆ ದೊಡ್ಡ ದನಿಯಲ್ಲೇ ಕೇಳಿಬಂದಿತ್ತು. ಆದರೆ ಮಧ್ಯಪ್ರದೇಶದ ಜನರು ನಮ್ಮ ಮಾಮಾಜಿಗೆ ದೊಡ್ಡ ಜವಾಬ್ದಾರಿಯೇ ಸಿಗುತ್ತದೆ ಎಂದು ವಿಶ್ವಾಸದಿಂದ ಹೇಳಿದ್ದರು. ಅದರಂತೆ ವರಿಷ್ಠರ ಸೂಚನೆಯ ಮೇರೆಗೆ ದೆಹಲಿಗೆ ಬಂದಿದ್ದ ಚೌಹಾಣ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಈ ವೇಳೆ ಪ್ರಮುಖ ಟಾರ್ಗೆಟ್ ಒಂದನ್ನು ಶಿವರಾಜ್ ಸಿಂಗ್ ಚೌಹಾಣ್ಗೆ ನೀಡಲಾಗಿದೆ ಎನ್ನಲಾಗುತ್ತಿದೆ. ಶಿವರಾಜ್ ಸಿಂಗ್ ಚೌಹಾಣ್ಗೆ ದಕ್ಷಿಣದ ಜವಾಬ್ದಾರಿ. ನಡ್ಡಾ ಭೇಟಿ ನಂತರ ಚೌಹಾಣ್ ಅವರಿಗೆ ಹೊಸ ಜವಾಬ್ದಾರಿ ಬಹುತೇಕ ಖಚಿತವಾಗಿದೆ ಎನ್ನಲಾಗುತ್ತಿದೆ. ಉತ್ತರ ಭಾರತದಲ್ಲಿ ಬಲಿಷ್ಠವಾಗಿರುವ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರುವುದಿರಲಿ, ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳಲು ಪರದಾಡುತ್ತಿದೆ. ಕರ್ನಾಟಕ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದೆ. ದಕ್ಷಿಣ ಭಾರತದ 130 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹೊಂದಿರುವುದು 29 ಕ್ಷೇತ್ರಗಳು ಮಾತ್ರ. ಈ ಬಾರಿ 60 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಗುರಿಯನ್ನು ಹೊಂದಿದೆ. ಹೀಗಾಗಿ ಮಿಷನ್ ದಕ್ಷಿಣದ ಮೇಲೆ ಗಮನ ಕೇಂದ್ರೀಕರಿಸಿರುವ ಬಿಜೆಪಿ ವರಿಷ್ಠರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಲು ಸಾಧ್ಯವಾಗುವಂತೆ ಪಕ್ಷ ಸಂಘಟನೆಯನ್ನು ಬಲಗೊಳಿಸಲು ಮುಂದಾಗಿದ್ದಾರೆ. ಅದಕ್ಕೆಂದೇ ಶಿವರಾಜ್ ಸಿಂಗ್ ಚೌಹಾಣ್ಗೆ ಹೊಸ ಟಾಸ್ಕ್ ನೀಡಲಿದೆಯಂತೆ. ಇದರ ಭಾಗವಾಗಿಯೇ ಚೌಹಾಣ್ ಅವರನ್ನ ಪಕ್ಷ ದಕ್ಷಿಣ ಭಾರತಕ್ಕೆ ಕಳುಹಿಸಲಿದೆ ಎನ್ನಲಾಗುತ್ತಿದೆ. ವಿಕಸಿತ ಭಾರತ ಯಾತ್ರೆಯ ಭಾಗವಾಗಿ ನಾನು ದಕ್ಷಿಣದ ರಾಜ್ಯಗಳಿಗೆ ತೆರಳುತ್ತಿದ್ದೇನೆ ಎಂದು ಖುದ್ದು ಚೌಹಾಣ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ನಡ್ಡಾ ಮತ್ತು ಚೌಹಾಣ್ ಹಳೆಯ ಸ್ನೇಹಿತರು. ನಡ್ಡಾ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಚೌಹಾಣ್ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದರು. ಮೂರು ರಾಜ್ಯಗಳಲ್ಲಿ ಬಿಜೆಪಿಗೆ ಮುನ್ನಡೆ ತಂದ ಯೋಜನೆಗಳೇನು? ಮೋದಿ ವರ್ಚಸ್ಸಿನ ಜೊತೆಗೆ ಗ್ಯಾರಂಟಿಗೂ ಜೈ ಎಂದಿದ್ದ ಬಿಜೆಪಿ ಕಾಂಗ್ರೆಸ್ ಜಾತಿ ಗಣತಿ ಅಸ್ತ್ರದ ವಿರುದ್ಧವೇ ಗೆದ್ದು ಬೀಗಿದ ಕೇಸರಿ ಪಡೆ. ಪಂಚರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ ಜಾತಿ ಗಣತಿ ವಿಷಯವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿ ಮತದಾರರನ್ನು ಸೆಳೆಯಲು ಯತ್ನಿಸಿತು. ಆದರೆ ಒಬಿಸಿ ಮತಗಳು ಹೆಚ್ಚಾಗಿರುವ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲೇ ಮತದಾರರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಜಾತಿ ಗಣತಿಯ ವಿವಾದಕ್ಕೆ ಕೈ ಹಾಕದಂತೆ ಪಕ್ಷದ ವರಿಷ್ಠರಿಗೆ ಸ್ಥಳೀಯ ನಾಯಕರು ಸಲಹೆ ನೀಡಿದ್ದಾರೆ. ಪರಿಣಾಮ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಜಾತಿ ಗಣತಿಯ ವಿಷಯ ಗೌಣವಾಗಲಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಇನ್ನು ಕಾಂಗ್ರೆಸ್ ಉಚಿತ ಕೊಡುಗೆಗಳನ್ನು ಘೋಷಿಸಿದಾಗ ಇಂಥ ನೀತಿಗಳು ಆರ್ಥಿಕತೆಗೆ ಮಾರಕ ಎಂದು ಬಿಜೆಪಿ ಆಕ್ರಮಣಕಾರಿಯಾಗಿಯೇ ಅದನ್ನು ವಿರೋಧಿಸಿತ್ತು. ಆದರೆ 5 ರಾಜ್ಯಗಳ ಚುನಾವಣೆ ಸಮೀಪಿಸುತ್ತಿದ್ದಂತೆ ತಾನೂ ಕೂಡ ಇದೇ ತಂತ್ರಕ್ಕೆ ಮೊರೆ ಹೋಯಿತು.
ಬಿಜೆಪಿ ಈಗ ಗೆದ್ದಿರುವ 3 ರಾಜ್ಯಗಳಲ್ಲಿ ಸಿಎಂ ಅಭ್ಯರ್ಥಿಯನ್ನು ಘೋಷಿಸಿರಲಿಲ್ಲ. ಮೋದಿ ಗ್ಯಾರಂಟಿಯನ್ನು ನಂಬಿಕೊಂಡೇ ಅವರ ವರ್ಚಸ್ಸಿನ ಮೇಲೆ ಗೆಲುವು ಸಾಧಿಸಿದೆ. ಲೋಕಸಭಾ ಚುನಾವಣೆಗೂ ಬಿಜೆಪಿ ಮೋದಿ ವರ್ಚಸ್ಸನ್ನ ಅವಲಂಬಿಸಲಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಸ್ಥಳೀಯ ಗ್ಯಾರಂಟಿಗಳು ಮತ್ತು ಮೋದಿ ಘೋಷಿಸಿದ ಗ್ಯಾರಂಟಿಗಳ ಮಧ್ಯೆ ಸ್ಪರ್ಧೆ ಏರ್ಪಡಲಿದೆ ಎನ್ನಲಾಗುತ್ತಿದೆ. ಇದೇ ವೇಳೆ ಕಾಂಗ್ರೆಸ್ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರುವ ಆಶ್ವಾಸನೆ ನೀಡುತ್ತಿದೆ. ಸರ್ಕಾರಿ ನೌಕರರ ವರ್ಗ ಕೂಡ ದೊಡ್ಡ ಮತಬ್ಯಾಂಕ್ ಆಗಿದ್ದು, ಇದನ್ನು ಗಮನಿಸಿಯೇ ಬಿಜೆಪಿ ಹಳೆಯ ಪಿಂಚಣಿ ಯೋಜನೆಯನ್ನ ವಿರೋಧಿಸಿಲ್ಲ. ಹಾಗಂತ ಜಾರಿಯ ಬಗ್ಗೆ ಸ್ಪಷ್ಟ ಆಶ್ವಾಸನೆಯನ್ನೂ ನೀಡಿಲ್ಲ. 2024ರ ಚುನಾವಣೆಯ ಹೊತ್ತಿಗೆ ಅದು ಈ ಬಗ್ಗೆ ಸ್ಪಷ್ಟ ನಿಲುವು ತಳೆಯುವ ಸಾಧ್ಯತೆ ಇದೆ. ದಕ್ಷಿಣದಲ್ಲೂ ಬಿಜೆಪಿ ಪ್ರಯೋಗಿಸಲಿದೆಯಂತೆ ತನ್ನ ಸಾಂಪ್ರದಾಯಿಕ ಬ್ರಹ್ಮಾಸ್ತ್ರ. 5 ರಾಜ್ಯಗಳಲ್ಲಿ 60 ಸೀಟ್ ಗಳಿಸೋಕೆ ಹಿಂದುತ್ವದ ಮೊರೆ ಹೋಗೋ ಸಾಧ್ಯತೆ. ಬಿಜೆಪಿ ಕಾಂಗ್ರೆಸ್ನ ಕೆಲ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಮತ ಸೆಳೆಯೋ ಕೆಲಸ ಮಾಡಿದ್ರೂ ತನ್ನ ಅದೊಂದು ಸಾಂಪ್ರದಾಯಿಕ ಅಸ್ತ್ರವನ್ನ ಮಾತ್ರ ತ್ಯಜಿಸೋದಿಲ್ಲ ಅಥವಾ ಅದರಿಂದ ಅಂತರವನ್ನ ಕೂಡ ಕಾಯ್ದುಕೊಳ್ಳೋದಿಲ್ಲ. ಅದೇ ಬಿಜೆಪಿಯ ಸಾಂಪ್ರದಾಯಿಕ ಬ್ರಹ್ಮಾಸ್ತ್ರ ಹಿಂದುತ್ವ. ಈಗ ಅದೇ ಅಸ್ತ್ರವನ್ನ ಮತ್ತಷ್ಟು ಹರಿತಗೊಳಿಸಿ ದಕ್ಷಿಣದಲ್ಲೂ ಪ್ರಯೋಗಿಸೋಕೆ ಮೋದಿ ಪಡೆ ಹೊಸ ಸಿದ್ಧತೆ ನಡೆಸುತ್ತಿದೆಯಂತೆ. ಬಿಜೆಪಿ ದಕ್ಷಿಣದ 5 ರಾಜ್ಯಗಳು ಅಂದ್ರೆ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಕೇರಳ ಹಾಗೂ ತಮಿಳುನಾಡಿನಲ್ಲಿ ಈ ಬಾರಿ ಲೋಕಸಮರದಲ್ಲಿ ಹೆಚ್ಚಿನ ಸೀಟ್ ಗಳಿಸೋಕೆ ಹಿಂದುತ್ವದ ಮೊರೆ ಹೋಗೋ ಸಾಧ್ಯತೆ ಇದೆಯಂತೆ. ಕಳೆದ ಬಾರಿ ಕರ್ನಾಟಕದಲ್ಲಿ ವಿಧಾನಸಭಾ ಸಮರದ ವೇಳೆ ಹಿಂದುತ್ವದ ದಾಳ ಉರುಳಿಸಿದರೂ ಅಷ್ಟಾಗಿ ಅದು ವರ್ಕೌಟ್ ಆಗಿರಲಿಲ್ಲ. ಆದರೆ ಇಲ್ಲಿ ಒಂದು ಸಂಗತಿಯನ್ನ ನೆನಪಿಡಬೇಕು. ಅದೇ ವಿಧಾನಸಭಾ ಸಮರದ ಲೆಕ್ಕಾಚಾರವೇ ಬೇರೆ, ಲೋಕ ಸಮರದ ಲೆಕ್ಕಾಚಾರವೇ ಬೇರೆ ಎಂಬುದು. ಹಿಂದುತ್ವ ಬಿಜೆಪಿಯ ಪವರ್ಫುಲ್ ಅಸ್ತ್ರ ಎಂಬುದು ಈ ಹಿಂದೆ ಹಲವು ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಅದನ್ನೇ ಬಳಸಿಕೊಂಡು ಈ ಬಾರಿ ಪಂಚರಾಜ್ಯ ಚುನಾವಣೆಯಲ್ಲಿ ಹೆಚ್ಚಿನ ಮೈಲೇಜ್ ಪಡೆಯೋಕೆ ಕೈ ಕೂಡ ಪ್ರಯತ್ನಿಸಿ ಸೋತಿದೆ. ಹಾಗಾದ್ರೆ ಕಾಂಗ್ರೆಸ್ ಹಿಂದುತ್ವ ಅಸ್ತ್ರ ಹಿಡಿದು ಕೂಡ ಉತ್ತರದಲ್ಲಿ ತಾಂಡ ಹೊಡೆದದೇಕೆ ಎಂಬುದನ್ನ ತೋರಿಸ್ತೀವಿ ನೋಡಿ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮೃದು ಹಿಂದುತ್ವ ಜಪ. ಬಿಜೆಪಿಯ ರಾಮನಾಮದೆದುರು ನಿಲ್ಲಲಿಲ್ಲ ಕೈಪಾಳೆಯದ ರಣತಂತ್ರ. ಲೋಕ ಸಮರದಲ್ಲಿ ಹಿಂದುತ್ವದ ಮೊರೆ ಹೋಗೋದು ಕಾಂಗ್ರೆಸ್ಸಿಗೂ ಅನಿವಾರ್ಯ. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಗ್ಯಾರಂಟಿ ಜತೆಗೆ ಹಿಂದುತ್ವದ ಕಾಳಗ ನಡೆದಿತ್ತು. ಬಿಜೆಪಿಯ ಸಾಂಪ್ರದಾಯಿಕ ಹಿಂದೂ ಮತಗಳು ಕೈನತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲಲು ಕಾಂಗ್ರೆಸ್ ಪಡೆ ಮೃದು ಹಿಂದುತ್ವದ ಮೊರೆ ಹೋಗಿದ್ದುಂಟು. ಕಾಂಗ್ರೆಸ್ ಹಾಕಿಕೊಟ್ಟ ಉಚಿತ ಕೊಡುಗೆಗಳ ಮಾರ್ಗವನ್ನೇನೋ ಬಿಜೆಪಿ ಅನುಸರಿಸಿತು. ಆದರೆ ಬಿಜೆಪಿಯ ಪ್ರಮುಖ ಅಸ್ತ್ರವಾದ ಹಿಂದುತ್ವವನ್ನ ಅನುಸರಿಸಲು ಕಾಂಗ್ರೆಸ್ ಮೀನಾಮೇಷ ಎಣಿಸಿದ್ದರಿಂದ ಫಲಿತಾಂಶದ ಬಳಿಕ ಕೈ ಪಶ್ಚಾತ್ತಾಪ ಪಡುವಂತಾಯಿತು. ಅಲ್ಪಸಂಖ್ಯಾತರ ಮತಗಳು ತಪ್ಪಿ ಹೋಗಬಾರದು ಎಂಬ ಆತಂಕದಲ್ಲಿ ಕಾಂಗ್ರೆಸ್ ಅನುಸರಿಸಿದ್ದು ಮೃದು ಹಿಂದುತ್ವವನ್ನ. ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್, ಕಮಲ್ನಾಥ್, ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಮೃದು ಹಿಂದುತ್ವವನ್ನೇ ನೆಚ್ಚಿಕೊಂಡರು. ಸ್ಥಳೀಯ ಪುರಾತನ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸುವ ಬಗ್ಗೆ ಮಾತನಾಡಿದರು. ಆದರೆ ಬಿಜೆಪಿಯ ರಾಮ ಮಂತ್ರದ ಎದುರು ಮೃದು ಹಿಂದುತ್ವ ಮತದಾರನಿಗೆ ಹಿಡಿಸಲಿಲ್ಲ. ಪರಿಣಾಮ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ಅಸ್ತ್ರ ಹಿಡಿದ್ರೂ ಅದು ಬಿಜೆಪಿ ಮಣಿಸೋದಕ್ಕೆ ಸಹಕಾರಿ ಆಗಲೇ ಇಲ್ಲ.
ಅದರಲ್ಲೂ ಸನಾತನ ಧರ್ಮದ ಕುರಿತಾಗಿ INDIA ಕೂಟದ ಉದಯನಿಧಿ ಸ್ಟಾಲಿನ್ ಆಡಿದ್ದ ಮಾತೂ ಕೂಡ ಕಾಂಗ್ರೆಸ್ ಪಾಲಿಗೆ ಭಾರಿ ಬೆಲೆ ತೆರುವಂತಾಯಿತು ಎಂಬಂತಾಗಿದೆ. ಸನಾತನ ಧರ್ಮದ ಕುರಿತು DMK ಮುಖಂಡ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ವಿರೋಧಿಸದೇ ಇರುವುದು ನಮ್ಮ ದೊಡ್ಡ ತಪ್ಪು ಎಂದು ಮಧ್ಯಪ್ರದೇಶ ಕಾಂಗ್ರೆಸ್ಸಿನ ನಾಯಕರೊಬ್ಬರು ಫಲಿತಾಂಶದ ಬಳಿಕ ಹೇಳಿದ್ರು. ಸನಾತನ ಧರ್ಮದ ಕುರಿತು ತಮಿಳುನಾಡು CM ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಕೊಟ್ಟಿದ್ದ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಭಾರೀ ಸದ್ದು ಮಾಡೋದ್ರೊಂದಿಗೆ ತೀವ್ರ ವಿವಾದಕ್ಕೂ ಕಾರಣವಾಗಿತ್ತು. ಅಲ್ಲದೆ ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಕೂಡ. ಹೀಗಾಗಿ ಕಾಂಗ್ರೆಸ್ಸಿಗೆ ಈಗ ಆ ಕುರಿತು ಜ್ಞಾನೋದಯವಾಗುತ್ತಿದ್ದು ಲೋಕಸಭಾ ಚುನಾವಣೆಗೆ ಅದೂ ಕೂಡ ಹಿಂದುತ್ವ ಮಂತ್ರ ಜಪಿಸುವ ಬಗ್ಗೆ ಚಿಂತನೆ ನಡೆಸಿದೆ. ಪಕ್ಷದೊಳಗಿನ ನಾಯಕರೇ ಈ ನಿಟ್ಟಿನಲ್ಲಿ ಒತ್ತಡ ಹೇರುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ಈ ನಿಲುವಿಗೆ ಮತ್ತೊಂದು ಕಾರಣವೇ ಅಯೋಧ್ಯ ರಾಮ ಮಂದಿರ. 2024 ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆಯಾಗಲಿದೆ. ಈ ಅವಕಾಶವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ನಿರ್ಧರಿಸಿರುವ ಬಿಜೆಪಿ ಹಿಂದುತ್ವದ ಪಥವನ್ನ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಿಸ್ತರಿಸಲು ಮುಂದಾಗಿದೆ. ಅದರಲ್ಲೂ ಬಿಜೆಪಿ ಅಯೋಧ್ಯ ರಾಮ ನಾಮ ಜಪದ ಮೂಲಕ ಹಿಂದುತ್ವವನ್ನು ಮತ್ತಷ್ಟು ತೀಕ್ಷ್ಣಗೊಳಿಸಿ ಅದನ್ನು ದೇಶದ ಉದ್ದಗಲಕ್ಕೂ ವ್ಯಾಪಿಸಿ ಆ ಮೂಲಕವೇ ಲೋಕಸಮರದ ರಣಕಹಳೆ ಮೊಳಗಿಸೋದು ಪಕ್ಕ. ಹೀಗಾಗಿ ಕಾಂಗ್ರೆಸ್ ಕೂಡ ಮತಗಳಿಕೆ ದೃಷ್ಟಿಯಿಂದಾದರೂ ರಾಮ ಮಂತ್ರ ಜಪಿಸಬೇಕಾದ ಅನಿವಾರ್ಯತೆ ತಂದುಕೊಂಡಿದೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆಯ ವೇಳೆ ಮತ್ತೆ ಹಿಂದುತ್ವ ಪ್ರಮುಖ ವಿಷಯವಾಗಿ ಮೊಳಗಲಿದೆ. ಉತ್ತರ ಭಾರತವಲ್ಲದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಉತ್ತರದಂತೆ ದಕ್ಷಿಣದಲ್ಲೂ ಹಿಂದುತ್ವವನ್ನೇ ಪರಿಣಾಮಕಾರಿಯಾಗಿ ಪ್ರಯೋಗಿಸಿ ಮೋದಿ ದಕ್ಷಿಣದ 5 ರಾಜ್ಯಗಳ 130 ಕ್ಷೇತ್ರಗಳ ಪೈಕಿ ಕನಿಷ್ಠ 60 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಎಂಬ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಕಳೆದ ಬಾರಿ 303 MP ಸೀಟ್ ಗಳಿಸಿ NDA ಮೈತ್ರಿಕೂಟದಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿದ್ದ ಬಿಜೆಪಿ ಈ ಬಾರಿ ಆ ಸಂಖ್ಯೆಯನ್ನ 350ಕ್ಕೆ ಏರಿಸಿಕೊಳ್ಳೋ ಗುರಿ ಹೊಂದಿದೆ. ಅದಕ್ಕೆ ದಕ್ಷಿಣದ ರಾಜ್ಯದಲ್ಲೂ ಸ್ಥಾನ ಹೆಚ್ಚಿಸಿಕೊಳ್ಳೋದು ಕೇಸರಿ ಪಡೆಗೆ ಅನಿವಾರ್ಯವಾಗಿದೆ. ನಮೋ ಅತ್ತ ದಕ್ಷಿಣದಲ್ಲಿ ಹಿಂದುತ್ವದ ಮೂಲಕ ಕಳೆದ ಬಾರಿಗಿಂತ ಹೆಚ್ಚಿನ ಸೀಟ್ ಗಳಿಸೋ ಯೋಚನೆಯಲ್ಲಿದ್ರೆ, ಇತ್ತ ಮೋದಿ ಕ್ಷೇತ್ರ ವಾರಣಾಸಿಯಲ್ಲಿ INDIA ಕೂಟ ಪ್ರಬಲ ಅಭ್ಯರ್ಥಿಗಳನ್ನೇ ಈ ಬಾರಿ ಕಣಕ್ಕಿಳಿಸಿ ನಮೋ ವೇಗಕ್ಕೆ ಬ್ರೇಕ್ ಹಾಕೋ ತಂತ್ರ ರೂಪಿಸುತ್ತಿದೆಯಂತೆ. ಅದರಲ್ಲೂ ಆ ಇಬ್ಬರು ಪ್ರಮುಖರಲ್ಲಿ ಒಬ್ಬರನ್ನ ಮೋದಿ ವಿರುದ್ಧ ಕಣಕ್ಕಿಳಿಸೋ ಕುರಿತು ಚರ್ಚೆ ಶುರುವಾಗಿದೆಯಂತೆ. ವಾರಾಣಸಿಯಲ್ಲಿ ಮೋದಿ ವಿರುದ್ಧ ನಿತೀಶ್ ಅಥವಾ ಪ್ರಿಯಾಂಕಾ ಕಣಕ್ಕೆ? ಕೇಸರಿ ಸುನಾಮಿಗೆ ಸ್ವಂತ ಅಖಾಡದಲ್ಲೇ ಟಕ್ಕರ್ ಕೊಡೋ ಪ್ಲಾನ್. ಉತ್ತರದಲ್ಲಿ 3 ರಾಜ್ಯಗಳನ್ನು ಭರ್ಜರಿಯಾಗಿ ಗೆದ್ದು ಬೀಗಿದ ನಂತರ ಮೋದಿ ಗಮನ ಪೂರ್ಣ ದಕ್ಷಿಣದತ್ತ ನೆಟ್ಟಿದೆ. ಆದರೆ ಇದೇ ವೇಳೆ ಮೋದಿ ಎಂಬ ಕೇಸರಿ ಸುನಾಮಿಯನ್ನ ಅದರ ಸ್ವಂತ ಅಖಾಡದಲ್ಲೇ ಕಟ್ಟಿ ಹಾಕೋದು INDIA ಕೂಟ ರಣತಂತ್ರ ಹೆಣಿತಿರೋ ಸೂಚನೆ ಕೊಟ್ಟಿದೆ. ಅದಕ್ಕಾಗಿ ಮೋದಿ ಕ್ಷೇತ್ರ ವಾರಾಣಸಿಯಿಂದ ಪ್ರಿಯಾಂಕಾ ಗಾಂಧಿಯನ್ನ ಕಣಕ್ಕಿಳಿಸೋ ಕುರಿತು ಚರ್ಚೆ ಆರಂಭವಾಗಿದೆಯಂತೆ. ಎರಡ್ 2024 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧೆ ಮಾಡಬೇಕು ಎಂದು ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸಬೇಕು ಎಂದು ಅವರು ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಹಾಗೆ ನೋಡಿದ್ರೆ 2019 ಲೋಕಸಭಾ ಚುನಾವಣೆಯಲ್ಲೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ಮೋದಿ ಅವರ ವಿರುದ್ಧ ಸ್ಪರ್ಧಿಸುತ್ತಾರೆ ಅನ್ನೋ ಮಾಹಿತಿ ಹರಿದಾಡಿತ್ತು. ಆದರೆ ಕಾಂಗ್ರೆಸ್ ಪಕ್ಷವು ಅಜಯ್ ರಾಯ್ ಅವರನ್ನ ಕಣಕ್ಕಿಳಿಸಿತ್ತು. ಈ ಮೂಲಕ ವದಂತಿ ಊಹಾಪೋಹಗಳಿಗೆ ತೆರೆ ಬಿದ್ದಿತ್ತು. ಇದೀಗ ಮತ್ತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ವಾರಾಣಸಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳು ಕೇಳಿಬರುತ್ತಿವೆ.
ಇದಿಷ್ಟೇ ಅಲ್ಲ, ಪ್ರಿಯಾಂಕಾ ಗಾಂಧಿ ಅಲ್ಲದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೂಡ ಮೋದಿ ವಿರುದ್ಧ ಸ್ಪರ್ಧಿಸಿದ್ರೆ ಸೂಕ್ತ ಎಂಬ ಸಲಹೆಯೂ ಕೇಳಿಬಂದಿದೆ ಎನ್ನಲಾಗುತ್ತಿದೆ. ಅಲ್ಲಿಗೆ ಮೋದಿ ವಿರುದ್ಧ ಈ ಬಾರಿ ಪ್ರಬಲರನ್ನೇ ಕಣಕ್ಕಿಳಿಸಿ ತೀವ್ರ ಪೈಪೋಟಿ ನೀಡಬೇಕು ಎಂಬುದು ಇಂಡಿಯಾ ಕೂಟದ ಲೆಕ್ಕಾಚಾರ. ಇನ್ನು ಖರ್ಗೆ ಮೂಲಕ ದಲಿತಾಸ್ತ್ರ ಪ್ರಯೋಗಿಸೋ ಸೂಚನೆ ನೀಡಿರೋ ಕಾಂಗ್ರೆಸ್ ಮತ್ತದರ ಮಿತ್ರ ಪಡೆಗಳು ಮೋದಿ ವಿರುದ್ಧವೂ ಭಾರಿ ರಣತಂತ್ರವನ್ನೇ ಪ್ರಯೋಗಿಸೋ ಬಿಗ್ ಸೂಚನೆ ನೀಡುತ್ತಿವೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಕ್ಷೇತ್ರ ಗಳಿಸೋಕೆ ಮೋದಿ ಪಡೆ ಹಿಂದುತ್ವದ ದಾಳ ಉರುಳಿಸೋ ಸಿದ್ಧತೆಯಲ್ಲಿದ್ರೆ, ಪಂಚರಾಜ್ಯ ಫಲಿತಾಂಶದಿಂದ ಸಾಕಷ್ಟು ಪಾಠ ಕಲಿತಿರೋ ಕಾಂಗ್ರೆಸ್ ಮತ್ತದರ ಮಿತ್ರಕೂಟ ಕೂಡ ಮೋದಿ ವಿರುದ್ಧ ಭಾರಿ ತಂತ್ರ ಪ್ರತಿತಂತ್ರ ಪ್ರಯೋಗಿಸೋ ಸೂಚನೆ ಕೊಟ್ಟಿವೆ. ಇನ್ನು ದಕ್ಷಿಣ ದಂಡಯಾತ್ರೆ ಮೂಲಕ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋ ಯೋಜನೆಯಲ್ಲಿರೋ ಬಿಜೆಪಿ ಇನ್ನು ಯಾವೆಲ್ಲ ತಂತ್ರಗಳನ್ನ ಪ್ರಯೋಗಿಸಲಿದೆಯೋ? ಉತ್ತರದ 3 ರಾಜ್ಯಗಳಲ್ಲಿ ಗೆದ್ದು ಸಾಕಷ್ಟು ಹುಮ್ಮಸ್ನಲ್ಲಿರೋ ಬಿಜೆಪಿ ಲೋಕಸಮರದಲ್ಲಿ ದಕ್ಷಿಣವನ್ನ ಹಿಂದುತ್ವದ ಮೂಲಕ ಗೆಲ್ಲೋಕೆ ಸಕಲ ತಯಾರಿ ಆರಂಭಿಸಿದೆ. ಇದೇ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.